ಮೇಡಮ್ ಊಟಕ್ಕೆ ಬನ್ನಿ. ಮೇಡಮ್ ಮೇಡಮ್ ಏನಾಯ್ತು ಮೇಡಮ್? ಅಳ್ತಾ ಇದ್ದೀರಾ? ಯಾಕೆ ಮೇಡಮ್? ಏನಾದ್ರೂ ನೆನ್ಪಿಗೆ ಬಂತಾ? ತವ್ರ ಮನೆಯವ್ರ ನೆನ್ಪಾದ್ರಾ? ಇಲ್ಲ, ಇರೋ ಮನೆಯವರು. ಇರೋ ಮನೆನಾ ಮೇಡಮ್? ಯಾರಾದ್ರೂ ಏನಾರ ಅಂದ್ರ ಅಥವಾ ನಾನೇನಾದ್ರೂ ನಿಮ್ ಮನಸ್ಸಿಗೆ ಬೇಜಾರಾಗೋ ಹಾಗೆ ನಡ್ಕೊಂಡ? ಛೇ, ನೀವ್ಯಾಕೆ ನನ್ಗೆ ಬೇಜಾರ ಮಾಡ್ತೀರಾ? ನಾನೇ ರಾಣಿ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದೀನಿ, ಪೊಸೆಸಿವ್ ಆಗಿದ್ದೀನಿ. ಅವಳನ್ನು ಬಿಟ್ಟು ಒಂದು ದಿನ ಕೂಡ ನನಗಿರೋಕ್ಕಾಗ್ತಿಲ್ಲ. ಇವತ್ತು ಅವಳು ಅಮ್ಮನ್ನ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ್ನಿಂದ ನನ್ನ ಕರಳಿ ಕುಕ್ಕಿ ಉಚ್ಚಿದಂಗೆ ಆಗ್ತಿದೆ. ನನಗೆ ಮಗಳಾಗಿ ಬರಬೇಕಾಗಿದ್ದವಳು ಇನ್ಯಾರನ್ನೋ ಅಮ್ಮ ಅಂತ ಹುಡುಕೊಂಡು ಹೋಗ್ತಿರುವಾಗ ನನ್ನಲ್ಲಿ ಏನೋ ಒಂಥರ ಸಂಕಟ ಆಗ್ತಿದೆ. ಮೇಡಮ್, ಅಮ್ಮ ಅಂತ ಕರೆಸ್ಕೊಂಡ್ರೆ ಮಾತ್ರ ಅಮ್ಮನ? ನಿಮ್ಮನ್ನ ಮೇಡಮ್ ಮೇಡಮ್ ಅಂತ ಕರೀತಿದ್ರು, ಅವಳು ಹೃದಯದಲ್ಲಿ ನಿಮ್ಮನ್ನ ಅಮ್ಮನ ಸ್ಥಾನದಲ್ಲೇ ಇಟ್ಕೊಂಡಿದ್ದಾಳೆ. ಮೇಡಮ್, ನಿಮ್ ಗಂಡ ಬದುಕಿರ್ಲಿಲ್ಲ ಅಂತಿದ್ರೆ ನಮ್ ರಾಣಿ ಸದಾನಂದಂಗೆ ನಿಮ್ಮನ್ನ ಮದ್ವೆ ಮಾಡಿಸ್ಬಿಟ್ಟಿರೋಳು ಅಂತ ಹುಚ್ಚುಡ್ಗಿ. ಹಾಗಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಯ್ಯೋ ಬಿಡ್ತು ನೀ ಮೇಡಮ್, ನೀವು ಹಾಗೆಲ್ಲ ಹೇಳ್ಬಾರ್ದು. ನೋಡಿ ನನ್ನ ಸ್ಥಿತಿನ. ಅವಳನ್ನ ಕಳ್ಕೊತೀನಿ ಅನ್ನೋ ನೋವಲ್ಲಿ ನಾನು ವಿವೇಚನೆ ಕಳ್ಕೊಂಡು ಮಾತಾಡ್ತಿದ್ದೀನಿ. ಅವ್ರಿಗೆ ಹಾಗಾಗೋದು ಬೇಡ. ನನ್ನ ಮಗಳು ನಂಗೆ ಸಿಕ್ಕರೆ ಅಷ್ಟೇ ಸಾಕು. ಸಿಕ್ಕೇ ಸಿಗ್ತಾಳೆ ಮೇಡಮ್. ದೇವರು ನಿಮ್ಗೆ ಯಾವತ್ತೂ ಮೋಸ ಮಾಡೋದಿಲ್ಲ. ಬನ್ನಿ ಊಟಕ್ಕೆ. ಅಮ್ಮ, ಹಸಿವಿಲ್ಲ, ಊಟ ಬೇಡ. ಮೇಡಮ್, ಒಂದು ಸ್ವಲ್ಪ ಊಟ ಮಾಡಿ ಮಲ್ಕೊಳ್ಳೋರಂತೆ, ಬನ್ನಿ. ಒತ್ತಾಯ ಮಾಡಬೇಡಿಮ್ಮ. ನೀವು ಊಟ ಮಾಡಲಿಲ್ಲ ಅಂತ ಏನಾದ್ರು ರಾಣಿಗೆ ಗೊತ್ತಾದ್ರೆ ನನ್ನ ಗತಿ ಅಷ್ಟೇ. ಬನ್ನಿ ಮೇಡಮ್. ಬೇಡ ಅಂತ ಹೇಳಿದ್ನಲ್ಲಮ್ಮ. ಸರಿ, ಹಾಗಾದ್ರೆ ನಾನು ರಾಣಿಗೆ ಫೋನ್ ಮಾಡಿ ಮೇಡಮ್ ಊಟ ಮಾಡಲಿಲ್ಲ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಅಮ್ಮ ಅಮ್ಮ ಅಮ್ಮ, ನನ್ನ ಮಾತು ಕೇಳಿಮ್ಮ. ಸದಾ, ಈ ರೆಸ್ಟೋರೆಂಟ್ ಹೆಸರು ಪ್ರಕೃತಿ ಅಂತ. ತುಂಬಾ ಪೀಸ್ಫುಲ್ ಆಗಿರುತ್ತೆ. ನನಗೆ ತುಂಬಾ ಬೇಜಾರಾದಾಗ ಇಲ್ಲಿಗೆ ಬರ್ತೀನಿ. ಆಕ್ಚುಲಿ ಇದು ನನ್ನ ಫ್ರೆಂಡು, ಬೆಸ್ಟ್ ಫ್ರೆಂಡು. ಇಲ್ಲಿ ಬಂದು ಊಟ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ. ಇಲ್ಲಿ ಬರ್ತೀನಿ, ನೆಮ್ಮದಿಯಾಗಿ ಊಟ ಮಾಡ್ತೀನಿ, ನೆಮ್ಮದಿಯಾಗಿ ಎದ್ದು ಹೋಗ್ತೀನಿ. ರಾಣಿ, ರಾಣಿ, ಏನ್ ಯೋಚನೆ ಮಾಡ್ತಿದ್ಯಾ? ಯಾಕಮ್ಮ ಹೀಗ್ ಡಲ್ಲ ಕೂತಿದ್ಯಾ? ಏನಾಯ್ತು? ಯಾಕೋ ಗೊತ್ತಿಲ್ಲ ಸದಾ, ತಿನ್ನಕ್ಕೆ ಮನ್ಸಾಗ್ತಿಲ್ಲ. ನನ್ ಮನೆಯಿಂದ ಹೊರಟಾಗ್ಲೇ ಮೇಡಮ್ ತುಂಬಾ ಬೇಜಾರಾಗಿದ್ರು. ಅವ್ರು ಊಟ ಮಾಡಿದ್ರೋ ಇಲ್ವೋ, ಟ್ಯಾಬ್ಲೆಟ್ ತಗೊಂಡ್ರೋ ಇಲ್ವೋ, ನಂಗೆ ಅದೇ ಚಿಂತೆ ಆಗ್ತಿದೆ. ರಾಣಿ, ಅವ್ರು ಇಷ್ಟೊತ್ತಾದ್ರೂ ಊಟ ಮಾಡ್ದೆ ಕೂತಿರಲ್ಲ. ಊಟ ಮಾಡಿ ಮಲಗಿರ್ತಾರೆ, ನೀನು ಸುಮ್ಮನೆ ಮಾಡು.
ಕೂತಿದ್ದಾರೆ. ಅಮ್ಮನ ಏನ್ ನೋಡು. ಅಜ್ಜಿ, ಮೇಡಮ್ ಊಟ ಮಾಡಿದ್ರಾ? ಟ್ಯಾಬ್ಲೆಟ್ ತಗೊಂಡ್ರಾ? ಮಲ್ಕೊಂಡ್ರಾ? ಇಲ್ಲ 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 ರಾಣಿ, ನೀನ್ ಕೇಳಿದ 3 ಪ್ರಶ್ನೆಗಳಿಗೆ ಉತ್ತರ ಒಂದೇ ಇಲ್ಲ. ಯಾಕಜ್ಜಿ, ಏನಾಯ್ತು? ಇನ್ನೇನಾಗ್ಬೇಕು ರಾಣಿ, ನೀ ಹೊರಟೆ ಅನ್ನೋ ಬೇಜಾರ್ನಲ್ಲಿ ಅಳ್ತಾ ಕೂತಿದ್ದಾರೆ. ಅವ್ರಿಗೆ ಹಸಿವಿಲ್ವಂತೆ, ಏನು ಬೇಡವಂತೆ. ಸರಿ, ಅವ್ರಿಗೆ ಫೋನ್ ಕೊಡು, ನಾನ್ ಮಾತಾಡ್ತೀನಿ. ಸರಿ ಮೇಡಮ್, ರಾಣಿ ಮಾತಾಡ್ತಾ ಇದ್ದಾರೆ, ಮಾತಾಡಿ. ಅಮ್ಮ, 2 ಮಿನಿಟ್ಸ್ ಬಂದೆ. ನೋ ಪ್ರಾಬ್ಲಮ್, ಮಾತಾಡಿ. ಹಲೋ ಮೇಡಮ್. ಇಲ್ಲಿ ಬಂದು ಹುಡ್ದು ಸದಾ ಕೋಪಿಸ್ಕೊಂಡ್ರೆ ಏನ್ ಪ್ರಯೋಜನ ಹೇಳಿ? ಬಿಟ್ಟು ಹಿಡಿಬೇಕು, ಅದೇ ಜಾಣ್ತನ. ಡೋಂಟ್ ವರಿ, ಬಿ ಕೂಲ್. ಹಲೋ ಮ್ಯಾಮ್, ಪ್ಲೀಸ್ ಊಟ ಮಾಡಿ, ಹಠ ಮಾಡಬೇಡಿ. ರಾಣಿ, ಹೊಟ್ಟೆಲಿ ಸಂಕಟ ತುಂಬಿರುವಾಗ ಊಟ ಹೇಗಮ್ಮ ಮಾಡಕ್ಕಾಗತ್ತೆ? ಮ್ಯಾಮ್, ನಾವೇನೇನೋ ಅನ್ಕೊಂಡಿರ್ತೀವಿ, ಅದೆಲ್ಲ ನಡಿಬೇಕಲ್ವಾ? ಈ ತರ ಊಟ ತಿಂಡಿ ಬಿಟ್ಟು ಕುತ್ಕೊಂಡ್ರೆ ಅದೆಲ್ಲ ಬದಲಾಗತ್ತಾ? ಅದು ನನಗೂ ಗೊತ್ತಿದೆ, ಅರ್ಥ ಆಗುತ್ತೆ. ಆದ್ರೆ ನನ್ನ ಮನಸ್ಸು ಕೇಳ್ಬೇಕಲ್ಲಮ್ಮ. ನಿನ್ ಕೆಲ್ಸ ಬಿಟ್ಟು, ಊರ್ ಬಿಟ್ಟು, ದೇಶನೇ ಬಿಟ್ಟು ಹೋಗ್ತಿ ಅನ್ನೋದನ್ನ ನನ್ನ ಕೈಲಿ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ರಾಣಿ.